ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ವ್ಲಾಗ್ಸು ಕೂಡ ಹೇಗೆ ಬರ್ತಿದೆ, ನಿಮ್ಗೆ ಇಷ್ಟ ಆಗ್ತಿದೆಯಾ, ಇಷ್ಟ ಆಗ್ತಿಲ್ವಾ, ಏನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ ಐಡಿಯಾ ಬಂದಿರುತ್ತೆ ನಾನಿವಾಗ ಎಲ್ಲಿದ್ದೀನಿ ಅಂತ. ನಿನ್ನೆ ತಾನೇ ಹಳೆ ಮನೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಇರುತ್ತೆಲ್ಲ ಕೆಲಸ, ಆ್ಯಂಡ್ ಜೊತೆಗೆ ತುಂಬಾ ಟಯರ್ಡ್ ಆಯಿತು. ನಮಗಂತೂ ರೆಸ್ಟೇ ಇಲ್ಲ ಅಂತ ಹೇಳ್ಬೋದು. ಸೊ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ನೆನ್ನೆ ಏನೂ ಅನ್ಪ್ಯಾಕ್ ಮಾಡ್ದೇ ನಾಳೆ ಆರಾಮಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡಿ ಮಲ್ಕೊಬಿಟ್ಟು, ಇವತ್ತು ಅಪ್ಪ ಅಮ್ಮನೂ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಬಂದು ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಸೇರಿ ಇವತ್ತು ಅನ್ಪ್ಯಾಕ್ ಮಾಡಿ ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ. ನಿನ್ನೆ ನಾವು ಏನು ಬುಕ್ ಮಾಡ್ಕೊಂಡಿದ್ದೋ, ಯಾವ ಥರ ಲಗೇಜು ತಂದೋ, ಸೊ ಅದೆಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮೇ ಬಿ ಕೆಲವ್ರಿಗೆ ಹೆಲ್ಪ್ ಆಗ್ಬೋದು ಅಂತ. ನಾವು ಮನೆ ಶಿಫ್ಟಿಂಗ್ ಮಾಡೋಕ್ಕೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನ ಬುಕ್ ಮಾಡ್ಕೊಂಡಿದ್ದೋ. ಸೊ ಇವ್ರು ಬಂದು ಪ್ರತಿಯೊಂದನ್ನು ಸೇಫಾಗಿ ಪ್ಯಾಕ್ ಮಾಡಿ ನಮಗೆ ನೆಕ್ಸ್ಟ್ ಯಾವ ಮನೆಗೆ ಹೋಗ್ತಿದ್ದೀವಿ ಅಲ್ಲಿ ಅನ್ಪ್ಯಾಕ್ ಕೂಡ ಮಾಡಿಕೊಡ್ತಾರೆ. ಈಗ ಫ್ರಿಡ್ಜ್ ಇರ್ಬೋದು, ದೊಡ್ಡ ದೊಡ್ಡ ಐಟಮ್ಸ್ಗಳಿಗೆಲ್ಲ ನೀಟಾಗಿ ಅದನ್ನ ಪ್ಯಾಕ್ ಮಾಡ್ತಾರೆ, ಏನು ಡ್ಯಾಮೇಜ್ ಆಗದಿರೋ ರೀತಿಲಿ. ಲೋಕಲ್ಸ್ ಅಲ್ಲಿ ಸ್ವಲ್ಪ ಕಮ್ಮಿಯಾಗಿ ಸಿಗ್ಬೋದು ನಮಗೆ, ಬಟ್ ಅಷ್ಟು ಸೇಫ್ ಇರಲ್ಲ ಅಂತ. ಯಾಕೆಂದ್ರೆ ತುಂಬಾ ಜನದ ಎಕ್ಸ್ಪೀರಿಯನ್ಸ್ ಕೇಳಿದೀನಿ, ಅದನ್ನ ಡ್ಯಾಮೇಜ್ ಮಾಡ್ಬಿಟ್ರು, ಫ್ರಿಡ್ಜ್ ಡ್ಯಾಮೇಜ್ ಮಾಡ್ಬಿಟ್ರು, ಈ ತರ ಎಲ್ಲ ಹೇಳ್ತಾರೆ. ಸೊ ನನ್ನ ಪ್ರಕಾರ ಇದು ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಅಂಡ್ ಇನ್ನ ಅವರು ಎಲ್ಲ ಶಿಫ್ಟ್ ಮಾಡಾದ್ಮೇಲೆ ಅದನ್ನ ನೀವು ಆಡ್ ಮಾಡಿಲ್ಲ, ಇದನ್ನ ಆಡ್ ಮಾಡಿಲ್ಲ, ಬಿಕಾಸ್ ಇದು ಹೆಂಗೆ ಅಂದ್ರೆ ಕಿಲೋಮೀಟರ್ ಲೆಕ್ಕಕ್ಕಿಂತ ಹೆಚ್ಚಾಗಿ ಎಷ್ಟು ಐಟಮ್ಸ್ ಇದೆ, ಫಾರ್ ಎಕ್ಸಾಂಪಲ್ ಎಷ್ಟು ಚೇರ್ ಇದೆ, ಎಷ್ಟು ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಈ ತರ ಕೌಂಟ್ ಆಗ್ತಾ ಹೋಗುತ್ತೆ. ವೆಹಿಕಲ್ಸ್ ಇದ್ರೆ ವೆಹಿಕಲ್ಸ್, ಆ ತರ. ಸೊ ಅದ್ರ ಮೇಲೆ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವ್ ಎಷ್ಟೇ ಹಾಕಿದ್ರು ಅವರು ನೆಕ್ಸ್ಟ್ ಇದಕ್ ಹಾಕಿಲ್ಲ, ಅದಕ್ ಹಾಕಿಲ್ಲ ಅಂತ ಆಡ್ ಮಾಡೇ ಮಾಡ್ತಾರೆ. ಸೊ ನಮ್ಗೂ ಹಂಗೆ ಆಯ್ತು. ಇನ್ನ ಬರೋಷ್ಟ್ರಲ್ಲಿ ಫುಲ್ ನೈಟ್ ಆಗಿತ್ತು. ನಮ್ಮ ಮಂಚದ್ದು ಏನು ಕಿಂಗ್ ಸೈಜ್ ಅದು ಬೇಸ್ ಇತ್ತು, ಸೊ ಅದು ತಕೊಂಡ್ ಹೋಗಕ್ ಆಗ್ಲಿಲ್ಲ. ಸ್ಟೇಸ್ ಮೇಲೆ ತಡೀತಿತ್ತು, ಕ್ರಾಸ್ ಆಗಿ ಹೋಗ್ತಿದ್ರು, ಅದಾಗ್ಲಿಲ್ಲ. ಟ್ರೈ ಮಾಡಿದ್ರು. ಅವರು 3 ಮೆಂಬರ್ಸ್ ಇದ್ರು, ನನ್ನ ಹಸ್ಬೆಂಡ್ ಕೂಡ ಇದ್ರು. ಹಗ್ಗ ಹಾಕ್ಬಿಟ್ಟು ಅಲ್ಲಿ 3rd ಫ್ಲೋರ್ಗೆ ಎತ್ಕೋಬಹುದಿತ್ತು, ಬಟ್ ಮೇ ಬಿ ಲೇಟ್ ಆಗಿದ್ಕೋ ಏನೋ ಹಗ್ಗ ಇಲ್ಲ, ಅದಿಲ್ಲ, ಹಂಗೆ ಅನ್ಕೊಂಡು ಇದ್ ಮಾಡಿದ್ರು. ಸೊ ನಮ್ಮ ಅಪ್ಪಾಜಿ ಹೆಂಗಿರು ನಾನು ನಾಳೆ ಬರ್ತೀನಲ್ಲ ಬಿಡು ತಕೊಂಡ್ ಬರೋಣ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ಕೂಡ ಊರಿಗೆ ಕೊಟ್ಕೊಳ್ಸ್ಬೇಕಿತ್ತು. ಸೊ ಎಲ್ಲಾನು ನನ್ನ ಫ್ರೆಂಡ್ ಮನೆ ಹತ್ರನೇ ಶಿಫ್ಟ್ ಮಾಡ್ಕೊಂಡ್ವಿ. ಇನ್ನ ಊಟಕ್ಕೆ ಅಂತ ಹೇಳಿ ಉತ್ತರ ಕರ್ನಾಟಕ ಮೀಲ್ಸ್ ತಂದಿದ್ರು, ತುಂಬಾನೇ ಚೆನ್ನಾಗಿತ್ತು. ಗ್ಯಾಸ್ ಏನು ಫಿಟ್ ಮಾಡಿರ್ಲಿಲ್ವಲ್ಲ, ಸೊ ಎಲ್ಲ ಅರೇಂಜ್ ಮಾಡ್ಕೋಬೇಕಿತ್ತು. ಅದಕ್ಕೆ ಹೋಟ್ಲಿಂದಾನೇ ತಂದಿದ್ರು. ಇದು ನೆಕ್ಸ್ಟ್ ಡೇ ಅಪ್ಪ ಅಮ್ಮನು ಕೂಡ ಬಂದ್ರು. ಸೊ ಅವರು ಕೂಡ ಹೆಲ್ಪ್ ಮಾಡಕ್ಕೆ ಶುರು ಮಾಡಿದ್ರು. ಅಮ್ಮ ಸ್ವಲ್ಪ ಕೆಲ್ಸಗಳು, ನಾನೊಂದ್ ಸ್ವಲ್ಪ, ಅಪ್ಪಾಜಿ ಒಂದ್ ಸ್ವಲ್ಪ, ಇವ್ರೊಂದ್ ಸ್ವಲ್ಪ, ಎಲ್ಲ ಡಿವೈಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ದು. ಕಬೋರ್ಡ್ ಅಲ್ಲಿ ನೋಡ್ಬೋದು ಎಷ್ಟು ಡಸ್ಟ್ ಇತ್ತು ಅಂದ್ರೆ, ಅದೆಲ್ಲ ವುಡ್ ವರ್ಕ್ ಮಾಡಿರ್ತಾರಲ್ಲ, ಸೊ ಸಿಕ್ಕಾಪಟ್ಟೆ ಡಸ್ಟ್ ಇತ್ತು. ಸೊ ಅಪ್ಪಾಜಿನೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿತ್ತು. ಇನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಅಷ್ಟೇನೆ ಹೋಟ್ಲಿಂದಾನೇ ವೆಜಿಟೇಬಲ್ ಪಲಾವ್ ತಂದಿದ್ರು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇನ್ನು ಟಿವಿ ಎಲ್ಲನೂ ಅಷ್ಟೇನೆ ಅವರೇ ಫಿಟ್ ಮಾಡ್ಬಿಟ್ಟು ಹೋಗ್ತಿದ್ರು, ನಾವು ನೋಡ್ಕೊಳ್ಳಿಲ್ಲ. ಆಮೇಲೆ ಅವರು ಟೈಮ್ ಆಗ್ಬಿಟ್ಟಿತ್ತಲ್ಲ, ಅವರು ಹೋಗ್ಬಿಟ್ರು. ನಮ್ಮನೆಯವರೇನೆ ಫಿಟ್ ಮಾಡ್ತಿದ್ರು ಎಲ್ಲ ಸೇರ್ಕೊಂಡು. ಬೇಡದೇ ಇರೋ ಐಟಮ್, ರೇರ್ ಆಗಿ ಯೂಸ್ ಮಾಡೋ ಐಟಮ್ನೆಲ್ಲ ಇಲ್ಲಿ ಸ್ಟೋರೇಜ್ ಕೊಟ್ಟಿರಲ್ಲ, ಸೊ ಅಲ್ಲಿ ಡಂಪ್ ಮಾಡ್ತಿದ್ದೋ. ಹಾಗೇನೆ ಕ್ರಿಕೆಟ್ ನಡೀತಿತ್ತಲ್ಲ, ಸೊ ಆ ಮ್ಯಾಚ್ನ ನೋಡ್ಕೊಂಡು ಹಂಗೆ ಕೆಲಸನ ಕಂಟಿನ್ಯೂ ಮಾಡ್ದೋ. ಇನ್ನು ಅಪ್ಪ ಅಮ್ಮ ಸೊಪ್ಪನ್ನ ಸೋಸ್ತಾ ಕೂತಿದ್ದಾರೆ. ಸೊ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರುತ್ತೆ. ಮಗ ಸೊಪ್ಪು ಇಷ್ಟು ನಿಮ್ಮಿಬ್ರಿಗೆ ಸಾಕು. ಒಂದು ಬೋಸಿ ತಗೋಬಾ, ಬೋಸಿ ಹಾಕೋಣ. ಅಮ್ಮ ಹೇಳ್ದಲ್ಲ ಸರ್, ಏರುವಳ್ಳಿ ಗೇಟ್ ಸಿಕ್ತಾಗ ಹೇಳಿ ಹಿಂದೆ, ಅದು ಸಿಗೋಕ್ಕೇನು ಪಾರ್ವಳಕ್ಕಿ ಅಲ್ಲ ಕಣಮ್ಮ, ನಾವು ಹೇಳಿಬೇಕು ಅಂತ. ಇನ್ನು ಊಟ ಮಾಡಿ ಈ ಡೇನ ಎಂಡ್ ಮಾಡ್ದೋ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.